ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. आवत निकट हसहि प्रभु भाजत रुदन कराही जाऊं समीप गहन पद फिरि फिरि चितई पराही प्राकृत शिशु इव लीला देखी भयउ मोहि मोह कवन चरित्र करत प्रभु चिदानंद संदोह एतना मन आनत खगराया रघुपति प्रेरित व्यापी माया सो माया ना दुखद मोहि काही आन जीव इव संस्रुत नाही नाथ इहा कछु कारण आना सुनहु सो सावधान हरि जाना ज्ञान अखंड एक सीताबर माया बस्य जीव सचराचर जो सबके रह ज्ञान एक रस ईश्वर जीव ही भेद कहूँ कस माया बस्य जीव अभिमानी ईस बस्य माया गुण खानी पर बस जीव स्वबस भगवंता जीव अनेक एक श्रीकंता मुधा भेद यद्यपि कृत माया बिनु हरि जाई न ಕೋಟಿ ಉಪಾಯ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿ ಅವರು ಗರುಡನಿಗೆ ಹೇಳ್ತಾರೆ, ನನಗೆ ಭಗವಂತನ ಬಾಲ್ಯ ಲೀಲೆ ಅಂದ್ರೇನೆ ತುಂಬಾ ಇಷ್ಟ. ನಾನು ಅಲ್ಲಿ ಒಂದು ಸಣ್ಣ ಕಾಗೆಯ ರೂಪವನ್ನು ತಗೊಂಡು ಆ ಬಾಲಲೀಲೆಗಳನ್ನೆಲ್ಲ ನೋಡ್ತಾ ಇದ್ದೆ. ಅವನು ಆಡ್ತಾ ಇದ್ದ, ತನ್ನ ನೆರಳನ್ನ ನೋಡ್ಕೊಂಡು ಅವನು ಕುಣಿದಾಡ್ಕೊಂಡು ಆಡ್ತಾ ಇದ್ದ. ನನ್ನ ಜೊತೆ ಕೂಡ ಬೇಕಾದಷ್ಟು ಬಾಲ ಕ್ರೀಡೆಗಳನ್ನು ಕೂಡ ಆಡ್ತಾ ಇದ್ದಾನೆ. ಅದನ್ನ ವರ್ಣನೆ ಮಾಡೋದಕ್ಕೆ ನನಗೆ ಆಗೋದಿಲ್ಲ. ಅವನು ನನ್ನ ಹತ್ರ ಓಡ್ ಬಂದು ಹಿಡ್ಕೊಳ್ಳೋದಕ್ಕೆ ಬಂದಾಗ ಕಾಗೆ ಸ್ವಭಾವ ಏನು, ದೂರ ದೂರ ಹಾರು ಹೋಗೋದಲ್ವಾ. ಅದೇ ರೀತಿ ನಾನು ಹಾರು ಹೋಗ್ತಾ ಇದ್ದೆ. ನಾನು ಹತ್ರ ಬಂದರೆ ಪ್ರಭು ನಗ್ತಾ ಇದ್ದ, ದೂರ ಓಡ್ ಹೋದ್ರೆ ಅವನು ಅಳ್ತಾ ಇದ್ದ. ನಾನು ಅವನ ಚರಣಗಳನ್ನು ಸ್ಪರ್ಶಿಸೋದಕ್ಕೆ ಹತ್ರ ಬಂದಾಗ ಭಯ ಪಟ್ಕೊಂಡಿದ್ದಾನೇನೋ ಆ ರೀತಿ ನಟನೆ ಮಾಡ್ತಾ ಅವನು ಹಿಂದಕ್ಕೇನೆ ಹೋಗ್ತಾ ನನ್ನನ್ನೇ ನೋಡ್ತಾ ನೋಡ್ತಾ ಓಡೋಗ್ತಾ ಇದ್ದ. ಆಗ ಸಚ್ಚಿದಾನಂದ ಘನನಾದಂತಹ ಈ ಪ್ರಭು ಸಾಧಾರಣ ಒಬ್ಬ ಬಾಲಕನ ಹಾಗೆ ಲೀಲೆಯನ್ನ ಪ್ರದರ್ಶಿಸ್ತಾ ಇದ್ದಾನಲ್ಲ, ಅಂದ್ರೆ ಇವನು ಸಚ್ಚಿದಾನಂದ ಘನ. ಆದ್ರೆ ಇಲ್ಲಿ ನೋಡಿದ್ರೆ ನನಗೆ ಹೆದರ್ಕೊಂಡು ಓಡೋಗೋ ತರ ಮಾಡ್ತಾ ಇದ್ದಾನೆ. ಸಾಮಾನ್ಯವಾದಂತಹ ಒಬ್ಬ ಬಾಲಕ ಹೇಗೆ ನಡ್ಕೊಳ್ತಾನೋ ಆ ರೀತಿ ಇಲ್ಲಿ ಲೀಲೆಯನ್ನ ಪ್ರದರ್ಶಿಸ್ತಾ ಇದ್ದಾನಲ್ಲ ಅಂತ ನನಗೆ ಮೋಹ ಅನ್ನೋದು ಉಂಟಾಯ್ತು. ಅಲ್ಲಿ ಡೌಟ್ ಬಂತು ಅವನಿಗೆ, ಆಯ್ತಾ, ಒಂದು ಸಂದೇಹ ಅನ್ನೋದು ಹುಟ್ಕೊಳ್ತು. ಭಗವಂತ ನಿಜವಾಗ್ಲೂ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ, ನಿಜವಾಗ್ಲೂ ಇವನು ಭಗವಂತನ ಅನ್ನೋ ರೀತಿ ಒಂದು ಡೌಟ್ ಬಂದ್ಬಿಡತ್ತೆ. ಸೊ ಮುಂದುವರೆದು ಹೇಳ್ತಾರೆ, ಓ ಪಕ್ಷಿರಾಜ, ಮನಸ್ಸಲ್ಲಿ ಇಷ್ಟು ಸಂಖ್ಯೆ ಹುಟ್ಟಿದ್ದೇ ತಡ. ಶ್ರೀರಾಮನಿಂದ ಪ್ರೇರಿತವಾದಂತಹ ಮಾಯೆ ಇದೆಯಲ್ಲ, ಅದು ನನ್ನನ್ನು ಆವರಿಸ್ಕೊಳ್ತು. ಆದರೆ ಆ ಮಾಯೆ ನನಗೆ ದುಃಖಪ್ರದವಾಗಲಿಲ್ಲ. ಬೇರೆ ಜೀವಿಗಳ ಹಾಗೆ ಅದು ನನ್ನನ್ನು ಈ ಸಂಸಾರ ಪಾಶದಲ್ಲಿ ನಮ್ಮನ್ನು ತೊಡಗಿಸ್ಲಿಲ್ಲ. ಪ್ರಭು, ಇದಕ್ಕೆ ಬೇರೆ ಇನ್ನೇನೋ ಒಂದು ಕಾರಣ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಮನಸ್ಸಲ್ಲಿ ಸಂದೇಹ ಅನ್ನೋದು ಬಂತು ಅಂದರೆ ಮಾಯೆ ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಇಲ್ಲಿ ನೋಡಿ, ಅವ್ರ ಮನಸ್ಸಲ್ಲಿ ಭಗವಂತ ಈ ರೀತಿ ಎಲ್ಲ ಲೀಲೆ ಮಾಡ್ತಿದ್ದಾನಲ್ಲ, ಒಬ್ಬ ಸಾಮಾನ್ಯ ಬಾಲಕನ ಹಾಗೆ ಇವನು ಹೆದರ್ಕೊಳ್ತಾ ಇದ್ದಾನೆ. ಆ ರೀತಿ ಸಂದೇಹ ಬಂದಿದ ತಕ್ಷಣನೇ ಮಾಯೆ ಅವನನ್ನು ಆವರಿಸ್ಕೊಂಡ್ಬಿಡ್ತು. ಈಗ ಈ ಮಾಯೆ ಅನ್ನೋದು ಆವರಿಸ್ಕೊಂಡಾಗ ಜೀವಿಗಳಿಗೆ ತುಂಬಾ ದುಃಖವನ್ನ ಕೊಡುತ್ತೆ, ನೋವುಗಳನ್ನ ಕೊಡುತ್ತೆ. ಆದ್ರೆ ಇದು ನನ್ನ ಒಂದು ವಿಷಯದಲ್ಲಿ ಇದು ನನಗೆ ದುಃಖಪ್ರದವಾಗಲಿಲ್ಲ. ನನ್ನನ್ನ ಇದು ಸಂಸಾರ ಪಾಶದಲ್ಲಿ ತೊಡಗಿಸ್ಲಿಲ್ಲ. ಇದಕ್ಕೆ ಬೇರೆ ಕಾರಣ ಇದೆ ಅಂತ ಆ ಕಾರಣವನ್ನು ಕೂಡ ಈಗ ಹೇಳ್ತಾರೆ. ಹರಿವಾಹನ, ಓ ಗರುಡ, ನೀನು ಸಾವಧಾನವಾಗಿ ಕೇಳು, ಗಮನ ಕೊಟ್ಟು ಕೇಳು ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಗಮನ ಕೊಟ್ಟು ಕೇಳಬೇಕು ಅಂತ ಅರ್ಥ. ಸೀತಾಪತಿಯಾದಂತಹ ಶ್ರೀರಾಮ ಅಖಂಡನಾಗಿರುವಂಥವನು, ಅದ್ವಿತೀಯನು, ಜ್ಞಾನ ಸ್ವರೂಪವಾಗಿರುವಂಥವನು. ಜಡಚೇತನ ಜೀವಿಗಳೆಲ್ಲವೂ ಕೂಡ ಮಾಯಾವಶವರ್ತಿಗಳೇ. ಈ ಸೃಷ್ಟಿಯಲ್ಲಿ ಜಡ ಆಗಿರ್ಬೋದು, ಚೇತನ ಎಲ್ಲ ಜೀವಿಗಳು ಕೂಡ ಮಾಯದಿಂದ ಆವೃತವಾಗಿರುವಂಥವ್ರೆ. ಜಡಚೇತನ ಜೀವಿಗಳಿಗೆ ಅಖಂಡ ಜ್ಞಾನ ಇದ್ರೆ ಜೀವನಿಗೂ ಈಶ್ವರನಿಗೂ ಭೇದ ಅನ್ನೋದೇ ಎಲ್ಲಿರುತ್ತೆ ಅಲ್ವಾ. ಅಖಂಡ ಜ್ಞಾನ ಅನ್ನೋದಿದ್ರೆ ಜೀವ ಅನ್ನೋದು ಈಶ್ವರ ಅನ್ನೋದು ಅದ್ರ ಎರಡರಲ್ಲೂ ಕೂಡ ಭೇದ ಅನ್ನೋದೇ ಇರೋದಿಲ್ಲ. ಅಭಿಮಾನಿಯಾದಂತಹ ಜೀವ ಮಾಯೆಗೆ ಅಧೀನನಾಗಿರುವಂಥವನು. ಯಾರಲ್ಲಿ ಆ ಅಭಿಮಾನ ಅನ್ನೋದು, ನಾನು ನಂದು ಅನ್ನೋದೆಲ್ಲ ಅಹಂಕಾರ ಅನ್ನೋದು ಇರುತ್ತೋ ಆಗ ಜೀವ ಮಾಯೆಗೆ ಅಧೀನನಾಗಿರ್ತಾನೆ. ಸತ್ವ ರಜ ತಮೋ ಗುಣಮಯವಾದಂತಹ ಮಾಯೆ ಇದೆಯಲ್ಲ, ಅದು ಈಶ್ವರಕ್ಕಧೀನ. ಈಗ
ಒಬ್ಬ ಅಭಿಮಾನ ಇರುವಂಥ ಜೀವಿ ಮಾಯೆಗೆ ಅಧೀನ ಆದರೆ ಆ ಮಾಯೆ ಈಶ್ವರನಿಗೆ ಅಧೀನವಾಗಿರತ್ತೆ. ಜೀವ ಪರತಂತ್ರನಾಗಿರುವಂಥವನು, ಆದರೆ ಭಗವಂತ ಸ್ವತಂತ್ರನಾಗಿರುವಂಥವನು. ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳಿದನೋ ಆ ವಿಚಾರಗಳೆಲ್ಲ ಇಲ್ಲಿ ಬರ್ತಾ ಇದೆ. ಅಂದರೆ ಒಬ್ಬ ಜೀವಾತ್ಮನಿಗೂ ಪರಮಾತ್ಮನಿಗಿರುವಂಥ ಒಂದು ಭೇದ ಏನು, ಅವರಲ್ಲಿರುವಂಥ ಒಂದು ಗುಣಗಳೇನು, ಅದರ ಒಂದು ವ್ಯತ್ಯಾಸ ಏನಿದೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಜೀವ ಪರತಂತ್ರನಾಗಿರುವಂಥವನು, ಆದರೆ ಭಗವಂತ ಸ್ವತಂತ್ರ. ಜೀವರು ಅನೇಕರಾಗಿದ್ದರೆ ಶ್ರೀಪತಿ ಭಗವಂತ ಒಬ್ಬನೇ ಆಗಿದ್ದಾನೆ. ಏಕಮೇವ ಅದ್ವಿತೀಯ ಅಂತ ಹೇಳ್ತಾರಲ್ಲ, ಅದು ಮಾಯಾ ನಿರ್ಮಿತವಾದಂತಹ ಈ ಭೇದ ಅಸತ್ಯವಾಗಿದ್ದರೂ ಕೂಡ ಅದು ಭಗವಂತನ ಭಜನೆ ಇಲ್ಲದೆ ಕೋಟಿ ಉಪಾಯ ಮಾಡಿದ್ರೂ ಕೂಡ ತೊಲಗೋದಿಲ್ಲ. ನೋಡಿ, ಭಗವದ್ಗೀತೆಯಲ್ಲಿ ಭಗವಂತ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವಜ, ನನ್ನನ್ನು ಭಜಿಸು, ನನಗೇ ಶರಣಾಗತಿ ಆಗು ಅಂತ ಹೇಳಿದ್ದಾನೆ. ಮಹಾಭಾರತದಲ್ಲಿ ಬರುವಂಥ ವಿಷಯ ಅದು. ಇನ್ನು ಭಾಗವತದಲ್ಲೂ ಹೇಳ್ತಾರೆ, ಈ ಒಂದು ಕಲಿಗಾಲದಲ್ಲಿ ಭಗವಂತನ ನಾಮಸ್ಮರಣೆ ಒಂದೇ ಇರೋದು ದಾರಿ ಅಂತ. ಇಲ್ಲಿ ರಾಮಾಯಣದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಭಗವಂತನ ಭಜನೆ ಇಲ್ಲದೆ, ಅಂದರೆ ಭಗವಂತನ ಸ್ಮರಣೆ, ಅವನನ್ನು ಪ್ರೀತಿಸೋದು, ಪೂಜಿಸೋದು, ಅವನ ಬಗ್ಗೆ ಕೇಳೋದು, ಹೇಳೋದು, ಇದಿಲ್ಲದೆ ನೀವು ಇನ್ನೆಷ್ಟು ಕೋಟಿ ಉಪಾಯಗಳನ್ನು ಮಾಡಿಬಿಟ್ರೂ ಕೂಡ ಅದು ತೊಲಗೋದಿಲ್ಲ. ಏನು, ಮಾಯೆಯಿಂದ ನಿರ್ಮಿತವಾಗಿರುವಂಥದ್ದು. ನೋಡಿ, ಮಾಯೆಯಿಂದ ನಿರ್ಮಿತವಾಗಿರುವಂಥ ಈ ಭೇದ, ನಾನು ಬೇರೆ ಭಗವಂತ ಬೇರೆ ಅನ್ನುವಂಥ ಭೇದ ಇದೆಯಲ್ಲ, ಇದು ಅಸತ್ಯ, ಇದು ನಿಜ ಅಲ್ಲ. ಭೇದ ಅನ್ನೋದು ಇಲ್ಲ, ನಾವು ಒಂದೇ ಅನ್ನೋದು. ಅಂದರೆ ಅರ್ಥ ಏನು, ಈಶ್ವರನಿಗೂ ಜೀವನಿಗೂ ಭೇದ ಅನ್ನೋದು ಬರೋದು ಯಾವಾಗ ಅಂತಂದರೆ ನಾವು ಅಜ್ಞಾನದಲ್ಲಿ ಮುಳುಗಿದ್ದಾಗ, ನಮ್ಮಲ್ಲಿ ಆ ಮಾಯೆ ಆವೃತವಾಗಿದ್ದಾಗ ನಾವು ಈ ರೀತಿ ಯೋಚನೆ ಮಾಡ್ತೀವಿ. ಇದು ಹೋಗೋದಕ್ಕೆ ದಾರಿ ಬೇರೆ, ನೀವು ಏನೇ ಕೋಟಿ ಉಪಾಯ ಮಾಡಿದ್ರೂ ಪ್ರಯೋಜನ ಇಲ್ಲ. ಅದಕ್ಕಿರೋದು ಒಂದೇ ದಾರಿ, ಭಜನೆ. ಆ ಭಜನೆಯನ್ನು ನಾವು ಪ್ರತಿನಿತ್ಯ ಪ್ರತಿ ಕ್ಷಣ ಮಾಡ್ತಾ ಇರಬೇಕು. ಆಗ ನಾವು ಈ ಮಾಯೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.